ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಟೆರರ್ ಅಟ್ಯಾಕ್ನ ವಿಚಾರ ಅಸಂಬದ್ಧ ಹೇಳಿಕೆಯನ್ನು ನೀಡದಂತೆ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ತಾಕೀತು ಮಾಡಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ತಾಕೀತು ಮಾಡಿರೋದು. ಸಂಸದರು, ಶಾಸಕರು, ಪ್ರಮುಖ ನಾಯಕರು, ಪದಾಧಿಕಾರಿಗಳು, ಪಕ್ಷದ ವಕ್ತಾರರಿಗೆ ಸ್ಪಷ್ಟ ಸೂಚನೆಯನ್ನು ಕೊಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರ ನೀಡಲಾಗಿದೆ. ನಿಮ್ಮ ಶಿಸ್ತು ಹೇಳಿಕೆಗಳು ಚೌಕಟ್ಟಿನಲ್ಲಿ ಇರಲಿ, ಪಕ್ಷ ಎಲ್ಲವನ್ನ ಗಮನಿಸುತ್ತೆ ಅಂತ ವೇಣುಗೋಪಾಲ್ ಹೇಳಿದ್ದಾರೆ. ಇದು ಬಹಳ ಸೆನ್ಸಿಟಿವ್ ವಿಚಾರ, ದೇಶದ ವಿಚಾರ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕಾಗುತ್ತೆ ಪಕ್ಷಾತೀತವಾಗಿ. ಮತ್ತು ಇದು ತುಂಬ ಸೆನ್ಸಿಟಿವ್ ವಿಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ, ನಮ್ಮ ದೇಶದ ವಿಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಬೇಕಾಬಿಟ್ಟಿ ಕೊಡಬೇಡಿ, ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗಬೇಡಿ. ಎಲ್ಲ ಸ್ಟೇಟ್ಮೆಂಟ್ಗಳ ಮೇಲೆ ನಿಗಾ ಇರಲಿ, ಶಿಸ್ತಿರಲಿ. ನಿಮ್ಮ ಚೌಕಟ್ಟಿನಲ್ಲಿ ನೀವು ಸ್ಟೇಟ್ಮೆಂಟ್ಗಳನ್ನು ಕೊಡಿ ಅನ್ನುವಂಥದ್ದನ್ನು ಹೇಳಲಾಗಿದೆ. ಯಾಕಂದರೆ ಇದು ಕಾಂಗ್ರೆಸ್ಗೆ ಡ್ಯಾಮೇಜ್ ಕೂಡ ಆಗಬಹುದು. ಕೆಲವೊಬ್ಬರು ಬಾಯಿಗೆ ಬಂದಂಗೆ ಮಾತಾಡೋದು, ನಾಲಿಗೆ ಹರಿಬಿಡೋದಿದೆಯಲ್ಲ, ಇದು ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಬೀಳಬಹುದು. ಹಾಗಾಗಿ ಈ ಸಂದರ್ಭದಲ್ಲಿ ಏನೂ ಮಾತಾಡದೆ ತೆಪ್ಪಗಿರೋದು ಬಹಳ ಒಳ್ಳೆಯದು ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕಾದ್ರೂ ಯೋಚನೆ ಮಾಡಿ, ಸುಮ್ಮನೆ ಏನೇನೋ ಮಾತಾಡೋಕ್ಕೆ ಹೋಗಬೇಡಿ ಅಂತ ಈಗ ಸ್ಟ್ರಿಕ್ಟಾಗಿ ಹೇಳ್ತಾ ಇರೋದು. ಕಾಂಗ್ರೆಸ್ನ ಎಲ್ಲ ಸಂಸದರುಗಳಿಗೆ, ಶಾಸಕರುಗಳಿಗೆ, ಸಚಿವರುಗಳಿಗೆ, ಪದಾಧಿಕಾರಿಗಳಿಗೆ, ಮುಖ್ಯ ನಾಯಕರು ಅಂತ ಕರೆಸ್ಕೊಂಡವರಿಗೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಈ ಹಿಂದೆ ನಾವು ನೋಡಿದ್ದೀವಿ. ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಏನೋ ಮಾತಾಡೋಕ್ಕೆ ಹೋಗಿ ಇನ್ನೇನೋ ಆಗಿ ಅದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿತ್ತು ಪಕ್ಷಕ್ಕೆ, ಮತ್ತು ಮುಜುಗರ ಕೂಡ ಆಗಿತ್ತು. ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ. ಹಾಗಾಗಿ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ. ನಾವು BJPಯನ್ನು ವಿರೋಧಿಸುವ ಭರದಲ್ಲಿ ದೇಶದ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಇಂಥ ಸಂದರ್ಭವನ್ನು ನೀಟಾಗಿ ಹ್ಯಾಂಡಲ್ ಮಾಡಿ, ಹೇಗೆ ಬೇಕೋ ಹಾಗೆ ಯಾರೂ ಕೂಡ ಮಾತಾಡಬೇಡಿ. ಸಂಪೂರ್ಣವಾದಂಥ ಸಹಕಾರವನ್ನು ನಾವು ಕೇಂದ್ರ BJPಗೆ ನೀಡಿದ್ದೀವಿ ಅಂತ ಹೇಳಿದ್ಮೇಲೆ ಅದಕ್ಕೆ ಬದ್ಧವಾಗಿರಬೇಕು. ಅದನ್ನು ಹೊರತುಪಡಿಸಿ ಇನ್ನೇನೋ ಮಾತಾಡೋಕ್ಕೆ ಹೋಗಿ ಮಾಧ್ಯಮಗಳಲ್ಲಿ ಅದು ವರದಿಯಾಗಿ ವ್ಯಾಪಕ ಚರ್ಚೆ ಆಗಿ, ಇತ್ತೀಚೆಗೆ ಮಾಧ್ಯಮದಲ್ಲಿ ಮಾತಾಡಬೇಕು ಅಂತಲೇ ಏನಿಲ್ಲ, ಎಲ್ಲೋ ಕೂತ್ಕೊಂಡು ನೀವೇನೋ ಮಾತಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಪಟ್ಟನ್ನಂಗೆ ವೈರಲ್ ಆಗಿಬಿಡುತ್ತೆ. ಅದಕ್ಕೆ ಛೀಮಾರಿ ಹಾಕಿಸ್ಕೊಳ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಆ ಥರದ ಪ್ರಸಂಗಗಳನ್ನು ಎದುರು ಮಾಡ್ಕೊಳ್ಬೇಡಿ. ಮೈ ಮೇಲೆ ಯಾವೇ ವಿಚಾರವನ್ನು ತಂದ್ಕೊಳ್ಳೋಕೆ ಹೋಗಬೇಡಿ. ಎಲ್ಲರೂ ಒಂದೇ ಥರ ಇರಿ. ಬಹಳ ಸೂಕ್ಷ್ಮವಾಗಿ ಈ ವಿಚಾರವನ್ನು ಹ್ಯಾಂಡಲ್ ಮಾಡಿ. ಸುಮ್ಮನೆ ನೀವು ಏನೇನೋ ಮಾತಾಡೋದು, ಅದು ಇನ್ನೇನೋ ಡ್ಯಾಮೇಜ್ ಆಗೋದು, ಇದ್ಯಾವುದು ಕೂಡ ಸದ್ಯಕ್ಕೆ ನೀವು ಮಾಡಬೇಡಿ ಅಂತ ತಾಕೀತನ್ನು ಮಾಡಿದ್ದಾರೆ. ಅಂದರೆ ಸ್ಟ್ರಿಕ್ಟಾಗಿ ಈ ವಿಚಾರವನ್ನು ತಿಳಿಸಿರೋದು. ಪ್ರತಿಯೊಬ್ಬ ಕಾಂಗ್ರೆಸ್ನ ನಾಯಕರುಗಳಿಗೂ ಕೂಡ ಈ ವಿಚಾರ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೆಟರ್ನ ಮುಖಾಂತರವಾಗಿ ಆದೇಶದ ಪ್ರತಿಯನ್ನು ನೀವು ನೋಡ್ತಾ ಇದ್ದೀರಾ. ಇದು ಕಾಂಗ್ರೆಸ್ನವರಿಗೆ ಮಾಡಿರುವಂಥ ಆದೇಶ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಅಂದರೆ ಕಾಂಗ್ರೆಸ್ ಬಹಳ ಒಳ್ಳೆ ನಿರ್ಧಾರಕ್ಕೆ ಬಂದಿದೆ. ಯಾಕಂದರೆ ಈ ಹಿಂದೆ ಕೆಲವೊಮ್ಮೆ ಏನೋ ಮಾತಾಡೋಕೆ ಹೋಗಿ ಇನ್ನೇನೋ ಆಗಿ ಕಾಂಗ್ರೆಸ್ಗೆ ಅದು ಹೊಡೆತ ಬಿದ್ದಿದ್ದು ಇದೆ, ಡ್ಯಾಮೇಜ್ ಆಗಿದ್ದಿದೆ, ಮುಜುಗರ ಆಗಿದ್ದು ಇದೆ. ಈಗಲೂ ಕೆಲವು ನಾಯಕರುಗಳು ಏನೋ ಮಾತಾಡೋಕೆ ಹೋಗಿ ಇನ್ನೇನೋ ಹಾಗೆ ಛೀಮಾರಿ ಹಾಕಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ಮೊದಲೇ ಮಾಡಬೇಕಾಗಿತ್ತು, ಪರವಾಗಿಲ್ಲ ಈಗಲಾದರೂ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಶಿವು. ನೀತಿ ಎಐಸಿಸಿ ಕಾರ್ಯಕಾರಿಣಿ ಸಭೆಯನ್ನು ನಡೆಸಲಾಗಿತ್ತು. ಕಾರ್ಯಕಾರಿಣಿ ಸಭೆಯಲ್ಲಿ ಕೂಡ ಸ್ಪಷ್ಟವಾದಂತಹ ನಿರ್ಣಯವನ್ನ ತೆಗೆದುಕೊಳ್ಳಾಯಿತು. ಪಹಲ್ಗಾಮ್ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋದು ಬೇಡ. ಯಾವುದೇ ಪ್ರಶ್ನೆಗಳಿದ್ರು ಕೂಡ ಮುಂದಿನ ದಿನಗಳಲ್ಲಿ ಅದನ್ನ ಎತ್ತೋಣ. ಈಗ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನ ನಾವು ಕೊಡಬೇಕು ಅಂತೇಳಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿತ್ತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪದೇ ಅದನ್ನೇ ಹೇಳ್ತಾ ಇದ್ರು. ಆದ್ರೆ ರಾಜ್ಯ ಮಟ್ಟದಲ್ಲಿ ಕೆಲವು ನಾಯಕರು ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇದು ವಿವಾದಕ್ಕೂ ಕೂಡ ಒಳಗಾಗ್ತಾ ಇತ್ತು. ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಪಾಕ್ ಜೊತೆ ಯುದ್ಧ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಕೂಡ ಸಾಕಷ್ಟು ವಿವಾದಕ್ಕೆ ಒಳಗಾಗಿತ್ತು. ಆ ನಂತರದಲ್ಲಿ ಸಂತೋಷ್ ಲಾಡ್ ಹಾಗೆ ಬೇರೆ ನಾಯಕರು ಕೂಡ ಇದರ ಬಗ್ಗೆ ಬೇರೆ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ರು. ಯುದ್ಧದ ಅನುಮಾನಗಳನ್ನ ಹೊರ ಹಾಕ್ತಾ ಇದ್ರು. ಇದು ರಾಷ್ಟ್ರೀಯ ಭದ್ರತೆಗೆ ಮತ್ತಷ್ಟು ಸಂಕಷ್ಟವನ್ನ ತರುತ್ತೆ. ನಿಮ್ಮ ಹೇಳಿಕೆಗಳು ಜನಸಾಮಾನ್ಯರಿಗೆ ತಪ್ಪು ಸಂದೇಶವನ್ನ ತಲುಪಿಸುತ್ತೆ ಅನ್ನುವಂತ ಕಾರಣಕ್ಕೆ ನಿನ್ನೆ ಎಐಸಿಸಿ ಮತ್ತೆ ರಾಜ್ಯ ನಾಯಕರಿಗೆ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ರವಾನಿಸಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ KC ವೇಣುಗೋಪಾಲ್ ಪತ್ರವನ್ನ ಬರೆದು ಯಾವುದೇ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಈ ವಿಚಾರದಲ್ಲಿ ಕೊಡಬಾರದು, ಎಲ್ಲರೂ ಕೂಡ ರಾಷ್ಟ್ರೀಯ ಭದ್ರತೆಗೆ ಸಂಪೂರ್ಣವಾದಂತಹ ಸಹಕಾರವನ್ನ ಕೊಡಬೇಕು. ಹಾಗೆ ಈ ಒಂದು ವಿಚಾರದಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನ
ಕೊಟ್ಟು ಅದ ಮತ್ತೆ ಪಕ್ಷಕ್ಕೆ ಅದನ್ನ ಮುಜುಗರ ತಂದುಕೊಳ್ಳೋದು ಬೇಡ. ಹಾಗಾಗಿ ಯಾರು ಕೂಡ ಈ ಪಹಲ್ಗಾಮ್ ವಿಚಾರದಲ್ಲಿ, ಭದ್ರತೆಯ ವಿಚಾರದಲ್ಲಿ ಯಾವುದೇ ಪ್ರಶ್ನೆಗಳನ್ನ ಹಾಕುವಂತಿಲ್ಲ. ಎಲ್ಲರೂ ಕೂಡ ಸಂಪೂರ್ಣವಾದಂತ ಸಹಕಾರವನ್ನ ಕೊಡಬೇಕು. ಮಾಧ್ಯಮಗಳಿಂದ ಈ ವಿಚಾರಗಳಿಂದ ದೂರ ಉಳಿಬೇಕು ಅನ್ನುವಂತ ಸಂದೇಶವನ್ನ ಪತ್ರದ ಮೂಲಕ ವೇಣುಗೋಪಾಲ್ ಅವರು ರವಾನೆ ಮಾಡಿರುವಂತದ್ದು. ಹಾಗಾಗಿ ರಾಜ್ಯ ನಾಯಕರು ಕೂಡ ಈಗ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ ನೀತಿ. ಶಿವ, ಈಗ ನಮ್ಮ ರಾಜ್ಯದ ನಾಯಕರುಗಳು ಕೂಡ ಕೆಲವೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಿಎಂನ ಒಂದು ಸ್ಟೇಟ್ಮೆಂಟ್ ಕೂಡ ಸಿಕ್ಕಾಪಟ್ಟೆ ವ್ಯಾಪಕ ಚರ್ಚೆಗೆ ಕಾರಣವಾಗಿತ್ತು. ಸೊ ಸರಿಯಾದ ಸಮಯದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈ ಥರದೊಂದು ನಿರ್ಧಾರವನ್ನು ಪ್ರಕಟಿಸಿರುವಂಥದ್ದು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಲಾಭ ಆಗಬಹುದಾ ಅಂತಂದರೆ, ಈಗ ಇದು ದೇಶದ ವಿಚಾರವೂ ಸೆನ್ಸಿಟಿವ್ ವಿಚಾರವೂ ಆಗಿರೋದ್ರಿಂದ ಏನೂ ಮಾತಾಡದೆ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಪಕ್ಷಾತೀತವಾಗಿ ನಾವು ಒಟ್ಟಿಗೆ ನಿಂತಿದ್ದೀವಿ ಅನ್ನೋದೊಂದು ಮೆಸೇಜ್ ಪಾಸ್ ಆಗಬೇಕಾಗಿದೆ ಅಂತ. ಖಂಡಿತ ನೀತಿ. ಯಾಕೆಂದ್ರೆ ಈ ವಿಚಾರದಲ್ಲಿ ರಾಷ್ಟ್ರೀಯ ರಕ್ಷಣೆ, ರಾಷ್ಟ್ರೀಯ ಏಕತೆ, ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಯಾವುದೇ ಪಕ್ಷಗಳಿರಬಹುದು, ಎಲ್ಲವೂ ಕೂಡ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ, ಯಾವುದೇ ಸರ್ಕಾರ ಇರಲಿ ಕೇಂದ್ರದಲ್ಲಿ, ಆ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ಬೇಕಾಗತ್ತೆ. ಹಾಗೆ ಸಲಹೆಗಳನ್ನು ಕೂಡ ನೀಡಬೇಕಾಗತ್ತೆ. ಯಾಕೆಂದ್ರೆ ಇದರಿಂದ ಹೊರತಾಗಿ ಬೇರೆ ರೀತಿಯಾದಂತ ಹೇಳಿಕೆಗಳನ್ನ ಕೊಡೋದು ಅಥವಾ ಪ್ರಶ್ನೆಗಳನ್ನ ಮಾಡೋದು ಆದ್ರೆ ಅದು ಬೇರೆ ಸಂದೇಶ ಹೋಗುತ್ತೆ, ಜನರಿಗೂ ಕೂಡ ತಪ್ಪು ಸಂದೇಶ ರವಾನೆ ಆಗತ್ತೆ. ಸೊ ಆ ಕಾರಣಕ್ಕೆ ಈಗ ಎಐಸಿಸಿ ಬಹಳ ಸ್ಪಷ್ಟವಾದಂತ ನಿರ್ಣಯವನ್ನ ತೆಗೆದುಕೊಂಡಿದೆ. ಖರ್ಗೆ ಅವರು ಪದೇ ಪದೇ ಇದೇ ವಿಚಾರವನ್ನ ಹೇಳ್ತಾ ಇದ್ದಾರೆ, ನಾವು ಸಂಪೂರ್ಣವಾದಂತ ಸಹಕಾರವನ್ನ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ, ಯಾವುದೇ ಪ್ರಶ್ನೆಗಳನ್ನ ನಾವು ಎತ್ತುತ್ತಾ ಇಲ್ಲ. ಹಲವು ಅನುಮಾನಗಳಿದ್ರು ಕೂಡ ಈ ಸಂದರ್ಭದ ಸೂಕ್ತ ಸಂದರ್ಭ ಅಲ್ಲ ಅನ್ನುವಂಥದ್ದನ್ನ ಬೆಂಗಳೂರಿನಲ್ಲಿ 2-3 ಬಾರಿ ಖರ್ಗೆ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ದೆಹಲಿಯಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ರಾಜ್ಯ ಮಟ್ಟದಲ್ಲಿ ಪದೇ ಪದೇ ಇದರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸಚಿವರು, ಶಾಸಕರು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕೂಡ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ರು, ಹಾಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಸೊ ಈ ರೀತಿಯಾಗಿ ಅನುಮಾನವನ್ನ ವ್ಯಕ್ತಪಡಿಸೋದು ಕೇವಲ ರಾಜ್ಯಕ್ಕಷ್ಟೇ ಅಲ್ಲ, ಜನರಿಗೆ ತಪ್ಪು ಸಂದೇಶ ಅಷ್ಟೇ ಹೋಗೋದಿಲ್ಲ, ಅದು ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೂ ಕೂಡ ಬೇರೆ ಸಂದೇಶವನ್ನ ಕೊಡುತ್ತೆ. ಅಂದ್ರೆ ಭಾರತದಲ್ಲೇ ಈ ರೀತಿಯಾದಂತಹ ಸಂದಿಗ್ಧ ಪರಿಸ್ಥಿತಿ ಇದೆ, ಅಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿಲ್ಲ ಅನ್ನುವಂತಹ ಸಂದೇಶ ಅಲ್ಲಿಗೆ ರವಾನೆ ಆಗತ್ತೆ ಅನ್ನುವಂತ ಕಾರಣಕ್ಕೆ ಎಐಸಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಎಲ್ಲ ರಾಜ್ಯಗಳಿಗೂ ಕೂಡ ಈ ಪತ್ರದ ಮೂಲಕ ಈ ಸಂದೇಶವನ್ನ ರವಾನಿಸಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.